ನಾನು ಶೋಳೆ ಕಬಾಬ್ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ, ಇದು ಶೋಳೆ ಕಬಾಬ್ಗೆ ಪೀಸಸ್ ಆಗಿ ಎಲ್ಲರೂ ಕಟ್ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟು ಒಂದು 8 ಜನ ಇದರಲ್ಲಿ ಕಟ್ ಮಾಡ್ತಾ ಇದ್ದಾರೆ. 80 kg ಚಿಕನ್ ಇದೆ ಇದು. ನೋಡಿ, ಇದು 80 kg ಆಗಲೇ ಕಟ್ ಮಾಡಿ ಒಂದು ಪರಾಟದಲ್ಲಿ ಹಾಕಿ ಇಟ್ಟಿದ್ರು. ಆಲ್ಮೋಸ್ಟು ಒಂದು 2 ಅವರು ನೆಂದಿದೆ. ಇದು ನೀರಲ್ಲಿ ನೆಂದಿರೋಂಥದ್ದು. ನೀರಲ್ಲಿ ನೆಂದ ಮೇಲೆ ಆಗ ಅವರು ಪೀಸ್ ಕುಯ್ದಿದ್ದು ಇಷ್ಟೇ. ಈಗ ಆಲ್ಮೋಸ್ಟು ನೀರಲ್ಲಿ ನೆನೆಸಿಟ್ಟಿದ್ದಾರೆ. ನೆನೆಸಿಟ್ಟಿರೋ ಕಾರಣಕ್ಕೆ ಅದು ಸ್ವಲ್ಪ ದಪ್ಪ ಆಗಿದೆ. ನೋಡಿ, ಇಷ್ಟು ದಪ್ಪ ಆಗಿದೆ, ಸ್ವಲ್ಪ ಸೈಜ್ ದೊಡ್ಡದಾಗಿದೆ. ಈಗ ಆಗುತ್ತೆ, 1 ವೀಕ್ ಆಗುತ್ತೆ. ಹೌದು. ನೋಡಿ, ನೀರನ್ನೋದು ಫುಲ್ಲು ಕೆಳಗಡೆ ಹೊರಟೋಗ್ಬೇಕು. ನೀರನ್ನೋದು ಏನು ಇಡಬಾರ್ದು. ಆ ಕಾರಣಕ್ಕೆ ಇವರು ಮಕ್ರಿ ಯೂಸ್ ಮಾಡ್ತಾ ಇದ್ದಾರೆ. ಮಕ್ರಿ ಯೂಸ್ ಮಾಡಿ ನೀರು ಫುಲ್ಲು ಕೆಳಗಡೆ ಹೋಗೋವರೆಗೂ ಕಾದು ಇದರಲ್ಲಿ ಹಾಕುವಂಥದ್ದು. ಇದು ವೈಟ್ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದಾರೆ. ಅದು 6 ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. 600 ಗ್ರಾಮ್ ಹಾಕ್ಕೊತಾ ಇದ್ದಾರೆ. ಅರ್ಧ ಬಕೆಟು ಚಿಲ್ಲಿ ಪೇಸ್ಟು. ಶುಂಠಿ ಪೇಸ್ಟ್ ಅಲ್ಲ, ನೋಡಿ, ಬರೀ ಶುಂಠಿ ಪೇಸ್ಟು. ಆಲ್ಮೋಸ್ಟ್ ಒಂದು 3/4 kg ಅಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, 2 ಕ್ರೇಟ್ ಮೊಟ್ಟೆ ಹಾಕ್ಕೊತಾ ಇದ್ದಾರೆ. ಒಂದು ಅರ್ಧ kg ಉಪ್ಪು ಹಾಕ್ಕೊಂಡಿದ್ದಾರೆ, ಪುಡಿ ಉಪ್ಪು. ನೋಡಿ, 2 ಟ್ರೇ 60 ಮೊಟ್ಟೆ ಹಾಕ್ಕೊತಾ ಇದ್ದಾರೆ. 2 ಟ್ರೇಯಲ್ಲಿ 60 ಮೊಟ್ಟೆ. ನೋಡಿ, ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ಅರ್ಧ kg ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಅರ್ಧದಿಂದ 3/4 kg. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಮಸಾಲೆಗಳು ಹಾಕ್ಕೊಂಡು ಇನ್ನೇನಾದರೂ ಹಾಕ್ಕೊತೀರಾ ಸರ್ ಇದರಲ್ಲಿ? ಮೈದಾ ಕಾರ್ನ್ಫ್ಲವರ್ ಬಿಟ್ಟು ಇನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ಈಗ ಮೈದಾ ಮತ್ತು ಕಾರ್ನ್ಫ್ಲೋರು ಬಿಟ್ಟು ಇನ್ನೆಲ್ಲನೂ ಮಸಾಲೆಗಳು ಹಾಕ್ಕೊಂಡು ಈಗ ಮಿಕ್ಸಿಂಗ್ ಮಾಡ್ಕೊತಾ ಇದ್ದಾರೆ. ಹಾಕೊಳ್ಳಿ. ನೋಡಿ, ಈಗ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದಾರೆ. ಕಾರ್ನ್ಫ್ಲೋರು 2 kg ಕಾರ್ನ್ಫ್ಲೋರ್ ಹಾಕ್ತಾ ಇದ್ದಾರೆ ಇದಕ್ಕೆ. ಹತ್ತು ಕೆ ಜಿಯಾ? ನೋಡಿ, 10 kg ಮೈದಾ ಹಾಕ್ತಾ ಇದ್ದಾರೆ. ಹಾಕ್ಕೊಳ್ಳಿ ಸರ್. ನೋಡಿ, ಇದು 10 kg ಮೈದಾ ಹಾಕಿರೋಂಥದ್ದು. ಓಕೆ. ನೋಡಿ, ಈಗ ನೀರು ಹಾಕ್ಕೊತಾ ಇದ್ದಾರೆ, ಬಿಸ್ಲರಿ ನೀರು. ಆಲ್ಮೋಸ್ಟ್ ಒಂದು 5 ರಿಂದ 6 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ.
ಆಲ್ಮೋಸ್ಟ್ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಂದ್ರೆ ಅದಕ್ಕೋಸ್ಕರ ಆಗಾಗ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಈಗ ಚಪಾತಿಗೆ ಯಾವ ಥರ ಮಿಕ್ಸ್ ಮಾಡ್ತೀರಾ ನೀವು ಆ ಥರ ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಣ ಅಂಥದ್ದು. ನೋಡಿ, ಒಂದು ಹದ ಬರೋವರೆಗೂ ನೀಟಾಗಿ ಕರೆಕ್ಟಾಗಿ ಒಂದು ಹದ ಬರಬೇಕು. ಅದು ಬರೋವರೆಗೂ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಗಲಿಂದ ಒಂದು 15 ನಿಮಿಷದಿಂದ ಮಿಕ್ಸ್ ಮಾಡ್ತಾ ಇದ್ದಾರೆ ಇದನ್ನು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ಒಂದು ಪೀಸ್ಗೆ ಅದು ಮಸಾಲೆ ಅನ್ನೋದು ಹಿಡಿಬೇಕು. ನೋಡಿ, ಆ ಥರ ತೋರಿಸ್ತಾ ಇದ್ದಾರೆ. ನೋಡಿ ಆ ಥರ ಉದ್ರಾಗಿರಬೇಕು. ಒಂದೊಂದು ಪೀಸೇ ಬಿಡುವಂಥದ್ದು ಒಂದು ಮಸಾಲೆ ಆಗಿರಬೇಕು. ನೋಡಿ, ಅಷ್ಟು ಹದ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸರಿ ಸರ್, ಇದನ್ನು ಆಲ್ಮೋಸ್ಟ್ 1.5 ಅವರು ಮ್ಯಾಗ್ನೇಟ್ ಆಗೋದು ಬಿಡ್ತಾರಂತ. ಇದು 1.5 ಅವರ್ ಆದಮೇಲೆ ಇದನ್ನು ಎಣ್ಣೆಲಿ ಹಾಕ್ಕೊಳೋದು ಅಂಥದ್ದು. ಹಾಂ, ಓಕೆ. ನೋಡಿ, ಇದು ಶೋಲೆ ಕಬಾಬ್ಗೆ 12 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದಾರೆ. ಈಗ ಮೊಸರು ಜೊತೆ ಎಲ್ಲ ಮಸಾಲೆಗಳೆಲ್ಲ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಳ್ಳಿ. ನೋಡಿ, ವೈಟ್ ಪೆಪ್ಪರ್ ಪೌಡರು 1 kg ಹಾಕ್ಕೊತಾ ಇದ್ದಾರೆ. 1 kg ಪೆಪ್ಪರ್ ಪೌಡರ್. ನೋಡಿ, ಚಿಕನ್ ಮಸಾಲ ಒಂದು 1/4 kg ಚಿಕನ್ ಮಸಾಲ ಹಾಕ್ಕೊತಾ ಇದ್ದಾರೆ. ಒಂದು 1/4 kg ಆಗೋಷ್ಟು ಚಾಟ್ ಮಸಾಲ. ನೋಡಿ, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದಾರೆ. 1.5 kg ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದಾರೆ. ಕಸ್ತೂರಿ ಮೆಥಿ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದಾರೆ. ಒಂದು 3 ಇಡಿ ಅಷ್ಟು ಉಪ್ಪು ಹಾಕ್ಕೊತಾರಂತ. ನೋಡಿ, ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದು 3 ಇಡಿಯಷ್ಟು ಧನಿಯಾ ಪುಡಿ, ಒಂದು ಅರ್ಧ kg ಅನ್ಕೋಬೋದು. ನೋಡಿ, 12 ಲೀಟ್ರ್ ಮೊಸರಿಗೆ ಒಂದು 4ರಿಂದ 5 ಲೀಟ್ರ್ ನೀರು ಹಾಕ್ಕೊತಾ ಇದ್ದಾರೆ. ಗರಂ ಮಸಾಲ 250 ಗ್ರಾಮ್ ಹಾಕ್ಕೊತಾ ಇದ್ದಾರೆ. ನೋಡಿ, ಶೋಲೆ ಕಬಾಬು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದಾರೆ. ನೋಡಿ, ಅವ್ರು ಹಾಕುವಂಥದ್ದು ಪ್ರತಿ ಒಂದು ಪೀಸ್ಗೂ ಆ ಮಸಾಲ ಅನ್ನೋದು ಒಂದು ಇರಬೇಕು. ಸುತ್ತೂ ಒಂದು ಮಸಾಲ ಅನ್ನೋದು ಬರುತ್ತೆ. ನೋಡಿ, ಇದು ಎಣ್ಣೆಲಿ ಎಷ್ಟೊತ್ತು ಫ್ರೈ ಮಾಡ್ಕೊತೀರಾ ಈ ಥರ? 5 to 10 ಮಿನಿಟ್ಸು. ನೋಡಿ ಸ್ನೇಹಿತರೆ, ಇದು ಆಲ್ಮೋಸ್ಟ್ ಒಂದು 6ರಿಂದ 10 ನಿಮಿಷ ಒಳಗಡೆ ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದು ತೆಗಿತಾ ಇದ್ದಾರೆ. ಇದು ಸ್ನೇಹಿತರೆ ನಮಸ್ಕಾರ. ನೋಡಿ, ಈಗ ಎಣ್ಣೆಯಲ್ಲಿ ಫ್ರೈ ಆಗಿರೋಂಥದ್ದು ಶೋಲೆ ಕಬಾಬು. ಇದು ಈಗ ಮಸಾಲೆ ಹಾಕಿ ಅದನ್ನು ಫ್ರೈ ಮಾಡಿ ತೋರಿಸ್ತಾರೆ. ಹಾಕಿ ಸರ್, ಮಾಡಿ ಸರ್. ನೋಡಿ, ಆಗಲೇ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವು ಅಂತಲ್ಲ, ಅದನ್ನು ಈಗ ಅದ್ರ ಬಾಂಡಿಯಲ್ಲಿ ಹಾಕ್ಕೊಂಡು ಈಗ ಅದು ಮಸಾಲ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರೆ. ನೋಡಿ, ಆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾರೆ. ಸರಿ, ಹಾಂ. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸಿಂಗು. ಅದು ಎಷ್ಟು kg ಇದೆ ಸರ್? ಅದು
ಇದು 4 to 5 kg ಇದೆ. ಮತ್ತು ಮಸಾಲ ಬಂದು ಆಲ್ಮೋಸ್ಟು 1 ಲೀಟ್ರ್ ಅಷ್ಟು ಹಾಕೊಂಡಿದ್ರಲ್ಲ, ಆ 1 ಲೀಟ್ರ್ ಅಷ್ಟು ಮಸಾಲ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಇದು ಶೋಳೆ ಕಬಾಬು ರೆಡಿ ಆಗುತ್ತೆ. ಇದು ನೋಡಿ, ಚೆನ್ನಾಗಿ ಬಿಸಿ ಮಸಾಲ ಇದ್ರ ಜೊತೆ ಚೆನ್ನಾಗಿ ಮಸಾಲ ಅನ್ನೋದು ಫ್ರೈ ಆದರೆ ಶೋಳೆ ಕಬಾಬ್ ಅನ್ನೋದು ರೆಡಿ ಆಗಿದೆ. ನೋಡಿ, ಇದು ರೆಡಿ ಆಯಿತು. ಎಷ್ಟೊತ್ತು ಫ್ರೈ ಮಾಡ್ತೀರಾ ಸರ್ ಈ ಥರ? 2 ರಿಂದ 3 ನಿಮಿಷವರೆಗೂ ಇದು ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಶೋಲೆ ಕಬಾಬ್ ರೆಡಿ. ನೋಡಿ ಹೆಂಗಿದೆ. ನೋಡಿ, ಇದು ಶೋಳೆ ಕಬಾಬ್ ಅನ್ನೋದು ಆಲ್ಮೋಸ್ಟು ಇದು ಬಿಸಿ ಬಿಸಿ ತಿಂದ್ರೆ ತುಂಬ ಚೆನ್ನಾಗಿರುತ್ತಂತೆ. ಇದು ಸ್ವಲ್ಪ ಹೊತ್ತು ಏನಾದರೂ ನೀವು ಬಿಟ್ರಂತಂದರೆ ಅದು ಹಾರ್ಡ್ ಆಗುತ್ತಂತೆ. ಚಿಕನ್ ಅದು ಹಾರ್ಡ್ ಆಗುತ್ತೆ. ಅದಕ್ಕೋಸ್ಕರ ಈ ಬಾಡೂಟ ಆಗಲಿ ಯಾವುದೇ ಫಂಕ್ಷನ್ಗಳಾಗಲಿ 5 kg 4ರಿಂದ 5 kg ಹಾಕ್ಕೊಂಡು ಫ್ರೈ ಮಾಡಿ ಕೊಡ್ತಾ ಇರೋಂಥದ್ದು. ಇದು ಪ್ರತಿ ಲೈಕ್ ಒಂದು 5 ನಿಮಿಷಕ್ಕೆ ಅವರು ಯಾವ ಟೈಮ್ ನೋಡ್ಕೊಂಡು ಬಂದಿದ ತಕ್ಷಣ ಇವರು ಫ್ರೈ ಮಾಡಿ ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಇದು. ಸ್ನೇಹಿತರೆ ನೋಡಿ, ಶೋಳೆ ಕಬಾಬ್ ಅನ್ನೋದು ರೆಡಿ ಆಗಿದೆ. ನೋಡಿ ಹೆಂಗೆ ಸಕ್ಕತ್ತಾಗಿದೆ. ಇದನ್ನ ನೋಡಿ ಆಯಿಲಲ್ಲಿ ಫ್ರೈ ಮಾಡಿ ಕಬಾಬ್ ಥರ, ಅದರಲ್ಲಿ ಶೋಳೆ ಕಬಾಬು ಅದು ಮಿಕ್ಸ್ ಮಾಡಿರೋಂಥದ್ದು. ಅದನ್ನು ತಗೊಂಡು ಆಯಿಲಲ್ಲಿ ಫ್ರೈ ಮಾಡಿರೋದನ್ನ ಮತ್ತೆ ಮಸಾಲ ರೆಡಿ ಮಾಡ್ಕೊಂಡಿದ್ರಲ್ಲ, ಆ ಮಸಾಲ ಹಾಕಿ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಒಂದು 2 ಸೌಟಷ್ಟು ಒಂದು 4ರಿಂದ 5 kgಗೆ 2 ಸೌಟಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಅದನ್ನು ಮಸಾಲ ಹಾಕ್ಕೊಂಡು ಮಸಾಲ ಫ್ರೈ ಮಾಡಿರೋಂಥದ್ದು ಶೋಳೆ ಕಬಾಬ್. ಇದು ತುಂಬಾ ಪ್ರೋಸೆಸ್ ಹಿಡಿಯುತ್ತೆ. ಆದರೆ ತುಂಬಾ ಒಳ್ಳೆ ನೀಟಾಗಿ ಬೇಗನೆ ಇದು ತೋರಿಸಿರೋಂಥದ್ದು. ಸಕ್ಕತ್ತಾಗಿದೆ ನೋಡಿ. ನೋಡಿ ಹೆಂಗೆ ಬರುತ್ತೆ ನೋಡಿ, ಎಷ್ಟು ಸ್ಮೂತ್ ಆಗಿದೆ ಅಂದರೆ ಅಷ್ಟು ಸ್ಮೂತ್ ಆಗಿದೆ. ಆದರೆ ಇದು ಇನ್ನು ಸ್ವಲ್ಪ ಹೊತ್ತು ಏನಾದರೂ ಬಿಟ್ಟರೆ ಈ ಪೀಸ್ ಅನ್ನೋದು ಗಟ್ಟಿ ಬರುತ್ತಂತೆ. ಇದು ಅದು ಬಿಸಿನೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಸಕ್ಕತ್ತಾಗಿರುತ್ತಂತೆ. ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಕಬಾಬ್ ಅನ್ನೋದು ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಇದರ ಟೇಸ್ಟ್ ಅನ್ನೋದು ಭಾರಿ ಡಿಫ್ರೆಂಟು. 2 ಥರ ಮಸಾಲ ಮಾಡ್ತಾರಲ್ಲ, ಆಯಿಲಲ್ಲಿ ಹಾಕೋದಕ್ಕೆ ಮಸಾಲ ಮಾಡಿರೋಂಥದ್ದು, ಮತ್ತು ಇದನ್ನು ಗೋಬಿ ಥರ ಅಲ್ಲ ನೋಡಿ, ಇದು ಗೋಬಿ ಥರ ಇದನ್ನು ಫ್ರೈ ಮಾಡಿ ಕೊಡೋವಂಥದ್ದು. ಬಿಸಿ ತಿನ್ನಬೇಕು, ಸಕ್ಕತ್ತಾಗಿದೆ, ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಇದು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದು ನನಗೆ ಯಾವ ಥರ ಬಂದಿದೆ ಅಂತ ದಯವಿಟ್ಟು ಕಾಮೆಂಟ್ ತಿಳಿಸಿ. ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೆ ಆ ಟೇಸ್ಟ್ ಅನ್ನೋದು ಗೊತ್ತಾಗೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪೀಸ್ ಅನ್ನೋದು ತುಂಬ ಸ್ಮೂತಾಗಿದೆ. ಮತ್ತು ಇದರಲ್ಲಿ ಬೋನ್ಲೆಸ್ ಆಗಿರೋದ್ರಿಂದ ಚಿಕನ್ ಅನ್ನೋದು ಸಕ್ಕತ್ತಾಗಿದೆ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇವರು ಶೋಳೆ ಕಬಾಬ್ ನನಗೆ ತೋರಿಸಿರೋ ಅಂಥವ್ರು ಇವರಿಬ್ರು ಇವ್ರ ಫ್ಯಾಮಿಲಿ. ನೋಡಿ ಇವರು ಮತ್ತೆ ಅಲ್ಲೊಬ್ರು ಇದೆ. ಬರ್ರಿ ನೋಡಿ, ಇವರು ಒಂದು 4 ಜನ ಸೇರಿ ಇದು ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಮತ್ತು ಸರ್ ನಿಮ್ಮ ಹೆಸರು? ಲೋಕೇಶ್. ಇವನು ರಾಮು. ನಿನ್ನ ಹೆಸರು? ನಿತಿನ್. ರಂಗಸ್ವಾಮಿ. ಈ 4 ಜನ ಸೇರಿ ಮಾಡಿರೋಂಥದ್ದು ಶೋಳೆ ಕಬಾಬ್ ಅನ್ನೋದು ಸೂಪರ್ ಆಗಿದೆ. ಇದು ಮಾಡಿರೋದು BME ಕ್ಯಾಟ್ರಸ್ ಕಡೆಯಿಂದ. ತುಂಬಾ ಚೆನ್ನಾಗಿದೆ. ಅವರು ಆಲ್ಮೋಸ್ಟ್ ಸುಮಾರು ಕಡೆ ಈ ಥರ ಮಾಡ್ತಾ ಇರ್ತಾರೆ. ಬೆಂಗಳೂರು ಆಲ್ ಸರೌಂಡಿಂಗಲ್ಲಿ ಇದು ಬರೀ ನಾನ್ ವೆಜ್ ಮಾಡ್ತಾ ಇರೋಂಥದ್ದು. ಆಲ್ಮೋಸ್ಟ್ ಇವರು 1,000 ಇಂದ ಆಲ್ಮೋಸ್ಟ್ ಒಂದು 50,000 1 ಲಕ್ಷವರೆಗೂ ಮಾಡಿದಾರಂತೆ. 1 ಲಕ್ಷ ಜನವರೆಗೂ ಮಾಡಿದ್ದಾರೆ. ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಎಲ್ಲೇ ಇದ್ರೂ ಇವ್ರು 4 ಜನನೇ ಇದನ್ನ ಕಾಂಟ್ಯಾಕ್ಟ್ ಮಾಡೋದಂಥದ್ದು. ಸೂಪರಾಗಿ ಮಾಡಿದ್ದಾರೆ. ನೀವು ಈ ವಿಡಿಯೋ ವಾಚ್ ಮಾಡಿ ಸ್ಕಿಪ್ ಮಾಡ್ದಿರಾ ವಾಚ್ ಮಾಡಿದ್ರೆ ನೀವು ನಿಮ್ಮ ಮನೆಯಲ್ಲೇ ಇದೇ ಥರ ಟೇಸ್ಟ್ ನಿಮ್ಮ ಮನೇಲಿ ನೀವು ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಹಾಂ ತುಂಬ
ಇಡ್ಲಿನಾ ಮಲ್ಲಿಗೆ ಇಡ್ಲಿ ಅಂತೆ. ಮಲ್ಲಿಗೆ ಇಡ್ಲಿ ಸೂಪರ್ ಆಗಿ ಬರುತ್ತಂತೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿನ ಬರೋ ವಿಡಿಯೋದಲ್ಲಿ ಮಲ್ಲಿಗೆ ಇಡ್ಲಿ ಮತ್ತೆ ಇಲ್ಲಿ ಬೋಟಿ ಮಾಡಿದ್ದಾರೆ. ಬೋಟಿ ಅನ್ನೋದು ಸೂಪರ್, ಒಂದು ಯೂನಿಕ್ ಆಗಿ ಮಾಡಿದ್ದಾರೆ ಬೋಟಿ ಅನ್ನೋದು. ಅದು ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು, ಈ ತರ ಇಷ್ಟೊಂದು ಕ್ಲೀನ್ ಆಗಿ ಮಾಡ್ತಾರಲ್ಲಪ್ಪ ಅಂತ ಬಿಟ್ಟು. ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಬರೋಂಥ ವಿಡಿಯೋದಲ್ಲಿ ಈ ತರ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಈ ತರ ವಿಡಿಯೋ, ಈ ತರ ಅಡಿಗೆಗಳನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್.